ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸನ್ಮತಿ ಪಿ ರಾವ್. ನಾನು ಪ್ರಾಕ್ಟೀಸ್ ಮಾಡೋದು ಶುಭ ಆಯುರ್ವೇದಿಕ್ ಸೆಂಟರ್ ಹಾಗೆ ಶ್ರೀರಂಗ ಆಯುರ್ವೇದ ಬ್ಯಾಂಗ್ಳೂರಲ್ಲಿ. ಇವತ್ತು ಆರೋಗ್ಯ ಇವತ್ತಿನ ಸಂಚಿಕೆಯಲ್ಲಿ ನಾನು ಇವತ್ತು ನಿಮಗೆ ಮೆನೋಪಾಸ್ ಅಥವಾ ಮುಟ್ಟು ನಿಲ್ಲುವ ಸಮಯದಲ್ಲಿ ಯಾವ ರೀತಿಯ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ, ಹಾಗೆ ಒಬ್ಬಳು ಹೆಣ್ಣು ಯಾವ ರೀತಿ ಈ ಬದಲಾವಣೆಗೆ ಅನುಸಾರವಾಗಿ ಅವ್ರು ಯಾವ ರೀತಿ ನೋಡ್ಕೊಳ್ಬೇಕು, ದೇಹನ ಯಾವ ರೀತಿ ಪೋಷಣೆಗಳನ್ನು ಮಾಡ್ಕೊಳ್ಬೇಕು, ಈ ಮಾಹಿತಿಯನ್ನು ಕೊಡ್ತೀನಿ. ಇವಾಗ ಎಲ್ರಿಗೂ ಒಂದು ಪ್ರಶ್ನೆ ಇರುತ್ತೆ, ಇದು ಮೆನೋಪಾಸ್ ಅಂದರೆ ಏನು, ಇದು ಯಾವ ಒಂದು ಕಾರಣದಿಂದ ಇದು ಬರುತ್ತೆ ಅಂತ. ಹೇಗೆ ಒಂದು ಮುಟ್ಟು ಶುರು ಆಗುವ ಒಂದು ಸಮಯ ಅಂದರೆ ಒಂದು 12 ವರ್ಷ 13 ವರ್ಷಕ್ಕೆ ಹೇಗೆ ಶುರು ಆಗುತ್ತೋ ಹಾಗೆ ಈ ಮುಟ್ಟು ನಿಲ್ಲುವ ಸಮಯಕ್ಕೆ ನಾವು ಇದನ್ನು ಮೆನೋಪಾಸ್ ಅಂತ ಹೇಳ್ತೀವಿ. ಇದು ಕೂಡ ಒಂದು ರೀತಿ ಒಂದು ಬ್ರಿಡ್ಜ್ ಅಂತ ಹೇಳ್ಬೋದು. ಒಂದು ಪ್ರೌಢಾವಸ್ಥದಿಂದ ವೃದ್ಧಾವಸ್ಥಕ್ಕೆ ಎಂಟರ್ ಆಗುವ ಒಂದು ಬ್ರಿಡ್ಜಿಗೆ ಇದು ಒಂದು ರೀತಿ ದೇಹದಲ್ಲಿ ಕಾಣಿಸ್ಕೊಳ್ಳುವ ಒಂದು ಬದಲಾವಣೆಗಳು ಈ ಮೆನೋಪಾಸ್ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಮೆನೋಪಾಸ್ ಅನ್ನೋದು ಇವಾಗ ನಾರ್ಮಲ್ ಆಗಿ ನಾವು ನೋಡಿರೋ ಪ್ರಕಾರ 50 ವರ್ಷದ ಆಸ್ಪಾಸು, ಅಂದರೆ ಒಂದು 47 48 ವರ್ಷಕ್ಕಾಗ್ಬೋದು, ಅಥವಾ ಒಂದು 55 56 60 ವರ್ಷದ ಒಳಗಡೆ. ಇವಾಗ ಈ ಮೆನೋಪಾಸು ನಿಲ್ಲುವ ಸಮಯ ಅಥವಾ ಮೆನೋಪಾಸ್ ಅಥವಾ ಮುಟ್ಟು ನಿಲ್ಲುವ ಸಮಯ ಒಂದು ಕಾಲಜ ಅಂತ ಹೇಳ್ಬೋದು. ಅಂದರೆ ದಿಸ್ ಇಸ್ ದ ಟೈಮ್ ದಟ್ ಇಟ್ ಹ್ಯಾಸ್ ಟು ಹ್ಯಾಪನ್. ಸೊ ಇವಾಗ 12 ವರ್ಷಕ್ಕೆ ಶುರು ಆಗಿದೆ, 50 ವರ್ಷಕ್ಕೆ ನಿಲ್ಲಬೇಕು, ಆ ಟೈಮಿಗೆ ನಿಂತಿದೆ, ಇದನ್ನು ಮೆನೋಪಾಸ್ ಅಂತ ಹೇಳ್ತೀವಿ. ಇದು ಕಾಲಜ, ಅಂದರೆ ದಿಸ್ ಇಸ್ ದ ಟೈಮ್ ಫ್ರೇಮ್, ಅದು ಈ ಟೈಮಿಗೆ ಆಗಬೇಕು. ಕೆಲವು ಸಲ ಮೆನೋಪಾಸ್ ಅನ್ನೋದು ಅಕಾಲಜವಾಗೂ ಆಗ್ಬೋದು. ಅಂದರೆ ಅವಳಿಗಿನ್ನೂ ವಯಸ್ಸು 30 ಇರ್ಬೋದು, ಆದರೆ ಮುಟ್ಟೇ ಬರ್ತಾ ಇಲ್ಲ. ಆವಾಗ ಒಂದು ಡಯಾಗ್ನೋಸ್ಟಿಕ್ ಲೆವೆಲಲ್ಲಿ ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಪ್ರೈಮರಿ ಓರಿಯನ್ ಫೇಲ್ಯೂರ್ ಅಥವಾ ಮೆನೋಪಾಸ್ ಬೇಗ ಬಂದಿದೆ ಅಂತ. ಸೊ ಇದು 2 ರೀತಿಯಾಗೂ ಕಾಣಿಸ್ಕೊಳ್ಳುತ್ತೆ. ಆದರೆ ಇವಾಗ ಹೇಳಿದ ಥರ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು 45 ಇಂದ 55 ವರ್ಷದ ಒಳಗೆ ಮೆನೋಪಾಸ್ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇವಾಗ ಕೆಲವು ಸಲ ಹೆಣ್ಮಕ್ಳಲ್ಲಿ ಬೇಗ ಮೆನೋಪಾಸ್ ಬರೋ ಸಾಧ್ಯತೆಗಳು ಕಾಣಿಸ್ಕೊಳ್ಳುತ್ತೆ. ಅದನ್ನು ಇದು ಒಂದು ರೀತಿಯಲ್ಲಿ ಬಂಜತನಕ್ಕೂ ಕೂಡ ಇದು ಒಂದು ತೊಂದರೆ. ಸೊ ಇವಾಗ ಮೆನೋಪಾಸ್ ಬೇಗ ಬಂತು ಅಂತ ಅಂದಾಗ ಇದು ನಾರ್ಮಲ್ ಆಗಿ ಒಂದು ಪೆಥಾಲಜಿ ಅಥವಾ ಒಂದು ತೊಂದರೆಯ ಒಂದು ಸಂಭಾವನೆ. ಇದು ಬಂಜತನಕ್ಕೂ ಕೂಡ ಹಲವಾರು ರೀತಿಯ ಒಂದು ಕಾರಣ ಆಗುತ್ತೆ. ದೇಹದಲ್ಲಿ ಒಂದು ಫಿಸಿಯಾಲಜಿ ನಡೆಯುತ್ತೆ. ಇದನ್ನು ನಾನು ಅರ್ಥ ಮಾಡಿಸ್ಬೇಕು ನಿಮಗೆ. ಹೇಗೆ ಅಂದರೆ, ನಮ್ಮ ದೇಹದಲ್ಲಿ ಕೆಲವು ಫಾಲಿಕಲ್ಸ್ ಅಂತ ಇರ್ತವೆ. ಒಂದು ಫಾಲಿಕ್ಯುಲರ್ ಗ್ರೋತ್ ಅಂತ ಹೇಳ್ತೀವಿ. ಒಂದು ಫಾಲಿಕ್ಯುಲರ್ಸ್ ಇಷ್ಟು ಮಟ್ಟಿಗೆ ಇಷ್ಟು ಮಿಲಿಯನ್ ಅಷ್ಟು ಒಂದು ಪರ್ಸೆಂಟೇಜ್ ಆಫ್ ಫಾಲಿಕಲ್ಸ್ ಅನ್ನೋದು ಇರುತ್ತೆ. ವಯಸ್ಸು ಆಗ್ತಾ ಆಗ್ತಾ ಈ ಒಂದು ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ಇದು ಯಾವಾಗ ಪೂರ್ತಿ ಕಮ್ಮಿ ಆಗುತ್ತೋ ಆವಾಗ ಮೆನೋಪಾಸ್ ಎಂಟರ್ ಆಗೋದು. ಹಲವಾರು ಕಾರಣಗಳಿಂದ ಕೆಲವು ಸಲ ಈ ಪರ್ಸೆಂಟೇಜು ಬೇಗ ಕಮ್ಮಿ ಆಗುತ್ತೆ. ಸೊ ಇದು ನಾವು ಕೆಲವು ಸಲ ತಗೊಳ್ಳುವ ಒಂದು ಆಹಾರದ ಒಂದು ಲೈಫ್ ಸ್ಟೈಲಿಂದ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕಾರಣದಿಂದ ಯಾವುದೋ ಒಂದು ಔಷಧಿಗಳನ್ನು ಸೇವನೆ ಮಾಡಿರೋದ್ರಿಂದ ಅದರಿಂದ ಒಂದು ಸೈಡ್ ಎಫೆಕ್ಟ್ ಆಗಿ ಈ ಫಾಲಿಕಲ್ಸ್ ಎಲ್ಲ ಪೂರ್ತಿ ಡಿಮಿನಿಷ್ ಆಗಿರ್ಬೋದು, ಅಥವಾ ಬೇರೆ ಥರ ತೊಂದರೆಗಳು ಕಾಣಿಸ್ಕೊಂಡು ಮುಟ್ಟು ನಿಲ್ಲುವ ಸಾಧ್ಯತೆಗಳಿರುತ್ತೆ. ಸೊ ಇವಾಗ ಮಕ್ಕಳು ಅವರಿಗೆ ಆಗಿದೆ, AMH ಲೆವೆಲ್ಸು ಪೂರ್ತಿ ಕಮ್ಮಿ ಆಗೋಗಿದೆ. ಸೊ ಅರೌಂಡ್ 35 to 40. ಇಟ್ ಈಸ್ ನಾಟ್ ಅ ಮೇಜರ್ ಪ್ರಾಬ್ಲಮ್, ಬಟ್ ದೇ ಹ್ಯಾವ್ ಟು ಬಿ ರೆಡಿ ಫಾರ್ ಇಟ್. ಅಥವಾ ಮೆನೋಪಾಸಿಗೆ ದೇ ಹ್ಯಾವ್ ಟು ಮೇಕ್ ದೇರ್ ಬಾಡಿ ರೆಡಿ. ಆದರೆ ಇವಾಗ ಅವರಿಗೆ ಮಕ್ಕಳಿನ ಆಗಿಲ್ಲ, 30 ವರ್ಷದ ಒಳಗಡೆ ಇದ್ದಾರೆ, AMH ಲೆವೆಲ್ಸ್ ಆಗಲೇ ಕಮ್ಮಿ ಆಗ್ತಾ ಇದೆ, ಆವಾಗ ಅವರಿಗೆ ಚಿಕಿತ್ಸೆ ಬೇಕು, ಅವ್ರಿಗೂ ಕೂಡ ಒಂದು ಕನ್ಸೀವ್ ಆಗಬೇಕು ಅಂತ ಒಂದು ಆಸೆ ಇದೆ. ಸೊ ಇದೆಲ್ಲ ಇದ್ದಾಗ ಆವಾಗ ಈ ತೊಂದರೆಯಿಂದ ಹೊರಗೆ ಬರೋಕ್ಕೆ ಅವರಿಗೆ ಆಯುರ್ವೇದದ ಒಂದು ಸಲಹೆಗಳಾಗಿರ್ಬೋದು ಅಥವಾ ಅದ್ರ ಚಿಕಿತ್ಸೆಗಳಿಂದ ಆಗಿರ್ಬೋದು AMH ಲೆವೆಲ್ಸ್ನ ಒಂದು ಸ್ವಲ್ಪ ಮಟ್ಟಿಗೆ ಕ್ವಾಲಿಟೇಟಿವ್ ಆಗಿ ಎಗ್ಸನ್ನ ಮತ್ತೆ ರಿಟ್ರೀವ್ ಮಾಡುವ ಒಂದು ಶಕ್ತಿ ಆಯುರ್ವೇದದ ಒಂದು ಪೊಟೆಂಟ್ ಹರ್ಬ್ಸಲ್ಲಿರುತ್ತೆ. ಹಲವು ಬಾರಿ ನಾವು ಕೂಡ ನಮ್ಮ ಪ್ರಾಕ್ಟೀಸಲ್ಲಿ ನೋಡಿರ್ತೀವಿ, AMH ಲೆವೆಲ್ಸ್ ಕಮ್ಮಿ ಆಗಿರುತ್ತೆ, ಕನ್ಸೀವ್ ಆಗೋಕ್ಕೆ ತೊಂದರೆಗಳು ಕಾಣಿಸ್ಕೊಂಡಿರುತ್ತೆ. ಆದರೆ ಕೆಲವು ಗಿಡಮೂಲಿಕೆಗಳಿಂದ ಒಂದು ಔಷಧಿಗಳಿಂದ ಆಗಿರ್ಬೋದು ಅಥವಾ ಚಿಕಿತ್ಸೆ ಕ್ರಮಗಳಾಗಿರ್ಬೋದು, ಸೊ ಇದರಿಂದ ಒಂದು ರೀತಿಯಲ್ಲಿ ಅವ್ರ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಇಟ್ ಹೆಲ್ಪ್ಸ್ ದೆಮ್ ಟು ಕನ್ಸೀವ್. ಹಲವು ಬಾರಿ ನಾವು ನೋಡಿದ್ದೀವಿ ಆಯುರ್ವೇದದ ಚಿಕಿತ್ಸೆಯ ಮೂಲಕ ಈ AMH ಲೆವೆಲ್ಸ್ ಎಲ್ಲಿ ಕಮ್ಮಿ ಆಗಿರುತ್ತೋ ಅದು ಒಂದು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿರುತ್ತೆ, ಕನ್ಸೀವ್ ಆಗೋಕ್ಕೂ ಕೂಡ ಇದು ಸಹಾಯ ಮಾಡಿರುತ್ತೆ. ಸೊ ಈ ಒಂದು ತೊಂದರೆ ನಿಜವಾಗ್ಲೂ ಗಾಬರಿ ಕೊಡೋ ಥರ ತೊಂದರೆನ ಖಂಡಿತವಾಗ್ಲೂ ಇಲ್ಲ. ಸೊ ಆಯುರ್ವೇದ ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ. ನೀವು ಆಯುರ್ವೇದ ವೈದ್ಯರನ್ನ ಹೋಗಿ ಸಂಪರ್ಕಿಸಿ ಚಿಕಿತ್ಸೆಯನ್ನು ತಗೊಳ್ಳಿ.
ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಪರಿಣಾಮನ ನೀವೇ ನೋಡಬಹುದು ಆವಾಗ. ಸೊ ಬರೋ ಬದಲಾವಣೆಗಳನ್ನು ನೀವು ಚೆಕ್ ಮಾಡೋದು. ಡಾಕ್ಟ್ರು ಕೂಡ ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳು ಕೇಳ್ತಾರೆ. ಇವಾಗ ಈ ಪೆರಿಮೆನೋಪಾಸ್ ಆಗಿರ್ಬೋದು, ಮೆನೋಪಾಸ್ ಆಗಿರ್ಬೋದು, ದೇಹದಲ್ಲೂ ಕೂಡ ಕೆಲವು ಸಿಂಪ್ಟಮ್ಸ್ಗಳನ್ನು ತೋರಿಸುತ್ತೆ. ಸೊ ಅದರದ ಪ್ರಕಾರವಾಗಿ ಅದನ್ನು ನೋಡ್ಕೊಳ್ತಾ ಈ ಒಂದು ಅಕಾಲಜವಾಗಿರುವ ಒಂದು ಮೆನೋಪಾಸ್ ಅಥವಾ ಮುಟ್ಟು ನಿಲ್ಲುವಿಕೆಯನ್ನು ಇದನ್ನು ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ಬದಲಾವಣೆಗಳು ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ನಾವು ಮಾಡ್ಕೊಳ್ಬೋದು. ಈ ಮೆನೋಪಾಸ್ ಅನ್ನೋದು ಇದರಲ್ಲಿ ಯಾವ ರೀತಿ ಸಿಂಪ್ಟಮ್ಸ್ಗಳನ್ನು ಕಾಣಿಸ್ಕೊಳ್ಳುತ್ತೆ ಅಥವಾ ದೇಹದಲ್ಲಿ ಯಾವ ರೀತಿ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ ಅಂತ ನಾನು ನಿಮಗೆ ಇವಾಗ ಹೇಳ್ತೀನಿ. ಎಷ್ಟೊಂದು ಸಲ ನಾವು ನೋಡಿದ್ದೀವಿ, ನನ್ನಲ್ಲೂ ನನ್ನ ಪೇಷಂಟ್ಸ್ ಬಂದಾಗ ಕೆಲವು 40 ವರ್ಷದ ನಂತರ ಮುಟ್ಟು ಒಂದು ಸ್ವಲ್ಪ ಇರ್ರೆಗ್ಯುಲರ್ ಆಗಿರುತ್ತೆ, ದೇಹದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳು ಕಾಣಿಸ್ಕೊಂಡಿರುತ್ತೆ. ಅವರು ಅದನ್ನು ಕೆಲವು ಸಲ ಕನ್ಫ್ಯೂಸ್ ಮಾಡಿ ಕೇಳ್ತಾರೆ, ಇದು ನನಗೆ ಮೆನೋಪಾಸ್ ಬಂದ್ಬಿಟ್ಟಿದೆಯಾ ಆಗಲೇ ಅಂತ. ಈ ಬದಲಾವಣೆಗಳನ್ನು ನಾವು ಕರೆಕ್ಟಾಗಿ ನೋಡಿದಾಗ ಮೊದಲನೇದಾಗಿ ಕಾಣಿಸ್ಕೊಳ್ಳೋದು ದೇಹದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಡ್ರೈನೆಸ್ ಹೆಚ್ಚಾಗ್ತಾ ಇರೋದು. ಸ್ಕಿನ್ ಡ್ರೈನೆಸ್ ಆಗಿರ್ಬೋದು, ವೆಜೈನಲ್ ಡ್ರೈನೆಸ್ ಆಗಿರ್ಬೋದು, ಅಥವಾ ಕೂದಲಲ್ಲೂ ಕೂಡ ಒಂಥರ ಬ್ರಿಟಲ್ ಹೇರ್ ಅಥವಾ ಕೂದಲು ಉದುರಕ್ಕೆ ಶುರು ಆಗಿರ್ಬೋದು. ಮುಟ್ಟು ಇರ್ರೆಗ್ಯುಲರ್ ಆಗೋಕ್ಕೆ ಶುರು ಆಗುತ್ತೆ. ಅಂದರೆ 3 ದಿನ 1 ತಿಂಗಳಲ್ಲಿ ಬರ್ತಾ ಇರೋದು 2 ತಿಂಗಳಾದರೂ ಕೂಡ ಬರದೇ ಇರ್ಬೋದು, ಅಥವಾ ಬಂದರೆ ಪೂರ್ತಿ ಪೀರಿಯಡ್ಡು ನಿಲ್ತಾನೆ ಇಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಹೋಗ್ತಾನೆ ಇರುತ್ತೆ. ಸೊ ಇವೆಲ್ಲ ಮುಟ್ಟಿಗೆ ಸಂಬಂಧಪಟ್ಟಿರೋ ಕೆಲವು ಮೆನೋಪಾಸಲ್ ಸಿಂಪ್ಟಮ್ಸ್. ಈ ಪೆರಿಮೆನೋಪಾಸಲ್ ಸಿಂಪ್ಟಮ್ಸಲ್ಲಿ ಇನ್ನೂ ಕೆಲವು ಬರೋದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಾಟ್ ಫ್ಲಶಸ್, ಅಥವಾ ಸಡನ್ನಾಗಿ ತುಂಬ ಬೆವರಕ್ಕೆ ಶುರು ಆಗೋದು, ಅಥವಾ ಎಲ್ಲರಿಗೂ ಒಂದು ರೀತಿಯಲ್ಲಿ ಚಳಿ ಇರುತ್ತೆ, ಅವ್ರಿಗೆ ಮಾತ್ರ ಸಡನ್ನಾಗಿ ಬೆವರು ಶುರು ಆಗೋಗುತ್ತೆ. ಅಥವಾ ಮೂಡ್ ಸ್ವಿಂಗ್ಸ್ಗಳು ಬರೋದು, ಸಡನ್ನಾಗಿ ಅವರಿಗೆ ಒಂದು ಮಾನಸಿಕ ಸ್ಥಿತಿ ಒಂದು ಸ್ವಲ್ಪ ಮಟ್ಟಿಗೆ ಅವರಿಗೆ ಬೇಗ ಕೋಪ ಬರೋದಾಗಿರ್ಬೋದು, ಅಥವಾ ನರ್ವಸ್ ಬೇಗ ಆಗ್ಬೋದು, ಆ್ಯಂಗ್ಸೈಟಿ ಪ್ಯಾಂಗ್ಸ್ ಅಂತ ಏನು ಹೇಳ್ತೀವಿ, ಬೇಗ ಭಯ ಪಡ್ಕೊಳ್ಳೋದಾಗಿರ್ಬೋದು, ಅಥವಾ ತುಂಬ ಓವರ್ ಥಿಂಕಿಂಗ್ ಆಗೋದು. ಇವೆಲ್ಲ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಮೊದಲು ನಾನು ಹೀಗಿರಲಿಲ್ವಲ್ಲ, ಇತ್ತೀಚಿನ ದಿನಗಳಲ್ಲಿ ಈ ಥರ ಆಗ್ತಾ ಇದೆಯಲ್ಲ, ಸೊ ಈ ಥರದ್ದು ಕಾಣಿಸ್ಕೊಳ್ಬೋದು. ಅಥವಾ ಬ್ಲೋಟಿಂಗ್ ಇಶ್ಯೂಸ್, ಗಟ್ ರಿಲೇಟೆಡ್ ಪ್ರಾಬ್ಲಮ್ಸ್, ಡೈಜೆಸ್ಟಿವ್ ಇಶ್ಯೂಸ್. ವಯಸ್ಸು ಆಗ್ತಾ ಕೆಲವು ಸಿಂಪ್ಟಮ್ಸ್ಗಳೇನು ಕಾಣಿಸ್ಕೊಳ್ಳುತ್ತೋ ಈ ಮೆನೋಪಾಸಲ್ ಸಿಂಪ್ಟಮ್ಸಲ್ಲೂ ಕೂಡ ಬರ್ತಕ್ಕಂಥದ್ದು. ಸೊ ಕೆಲವರಿಗೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಸಮಸ್ಯೆ ಥರ ಕಾಣಿಸ್ಕೊಳ್ಳುತ್ತೆ, ಅಥವಾ ಅವರಿಗೆ ಜೀರ್ಣದ ಕ್ರಿಯೆ ಪೂರ್ತಿ ಕರೆಕ್ಟಾಗಿ ಆಗಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಅಜೀರ್ಣದ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೂಳೆಗಳಲ್ಲಿ ಶಕ್ತಿ ಕಮ್ಮಿ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ, ಮೂಳೆ ನೋವುಗಳು ಜಾಸ್ತಿ ಆಗುತ್ತೆ. ಹಾಗೆ ಯಾಕೋ ಈ ನಡುವೆ ನನಗೆ ಕಾಲು ನೋವು ಕಮ್ಮಿ ಆಗ್ತಾನೇ ಇಲ್ವಲ್ಲ, ಎಷ್ಟು ಔಷಧಿ ತೊಗೊಂಡ್ರೂ ಕೂಡ ಅದು ಕಡಿಮೆ ಆಗ್ತಾಯಿಲ್ಲ. ಸೊ ಈ ಕಾಲು ನೋವುಗಳು ಬರೋದಾಗಿರ್ಬೋದು, ಅಥವಾ ಕತ್ತು ನೋವು ಬರೋದು, ಅಥವಾ ಆ ನೋವುಗಳು ಬಂದಾಗ ಸ್ಟಿಫ್ನೆಸ್ ಅಂತ ಏನು ಹೇಳ್ತೀವಿ, ಒಂದು ರೀತಿಲಿ ಕಾಲು ಹಿಡ್ಕೊಂಡಿರೋ ಥರ ಒಂದು ಫೀಲಿಂಗ್ ಕೊಡೋದು. ಸೊ ಇವೆಲ್ಲ ಕೂಡ ಈ ಸಿಂಪ್ಟಮ್ಸು, ಇನ್ಫ್ಲಮೇಟ್ರಿ ಇಶ್ಯೂಸು, ಇದಕ್ಕೆ ಸಂಬಂಧಪಟ್ಟಿರೋದು.